ओम दुर्गे स्मृता हरसि भीतिमशेषजन्तो स्वस्थै स्वता मतिमतीव शुभान् दधासि दारिद्र्य दुःख भयहारिणिका त्वदन्या सर्वोपकारकरणाय सदार्द्रचित्ता श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. 7.5 ಕಂಪ್ಲೀಟ್ ಆಯಿತು ಅಂತ ಸಂತೋಷ ಪಡ್ತಾ ಇರೋಂಥ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು. ಒಂಚೂರು ನೆಗೆಟಿವ್ ಅಂತ ತಗೊಳ್ಬಹುದು. ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಅಲ್ವಾ? ಗುರುಬಲ ಇಲ್ಲ ಅನ್ನುವಂಥದ್ದು ಸತ್ಯ. ಗುರುವಿಂದ ಯಾವುದೇ ಥರದ ಸಪೋರ್ಟು ನಿಮಗೆ ಸಿಗೋದಿಲ್ಲ. ಯಾಕಂದರೆ ಗುರು ಬಂದು 6ನೇ ಮನೆಯಲ್ಲಿದ್ದಾರೆ, ಅಂದರೆ ಋಣರೋಗ ಶತ್ರು ಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾರೆ. ಆದರೆ ಶನಿ ಮಾತ್ರ ನಿಮಗೆ ತೃತೀಯದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ತೃತೀಯ ಶನಿ ಬಹಳ ವಿಶೇಷ. ಶನಿಯಿಂದ ನಿಮ್ಮ ಉದ್ಯೋಗದಲ್ಲಿ ಕಿರಿಕಿರಿ ಇರಲ್ಲ, ಉದ್ಯೋಗ ತೊಂದರೆ ದೂರ ಆಗುತ್ತೆ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಹೊಸ ಉದ್ಯೋಗ ಅವಕಾಶ ನಿಮ್ಗೆ ಸಿಗುತ್ತೆ. ಆ್ಯಂಡ್ ವಿದೇಶದಲ್ಲಿ ಉದ್ಯೋಗ ಪ್ರಯತ್ನ ಪಡ್ತಿದ್ರು ಸಕ್ಸಸ್ ಆಗುತ್ತೆ. ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿ ಸಿಗುವಂಥ ಸಾಧ್ಯತೆಗಳು ಇದೆ. ಇದೊಂದು ಉದ್ಯೋಗದ ವಿಚಾರ. ಆದರೆ ಎರಡನೆಯದು, ಶನಿ ನಿಮಗೆ 3ನೇ ಮನೆಯಲ್ಲಿದ್ದಾಗ ಧೈರ್ಯವನ್ನು ಕೊಡ್ತಾನೆ ಮಕರ ರಾಶಿಯವರಿಗೆ. ಹಿಂದೆಂದೂ ಇಲ್ಲೇ ಇರ್ತಕ್ಕಂಥ ಧೈರ್ಯ, ಸ್ಥೈರ್ಯ, ವಿಜಯ, ಸಕ್ಸಸ್ ಅನ್ನುವಂಥದ್ದು ನಿಮಗೆ ಕೊಡ್ತಾನೆ ಶನಿ. ಅದು ತುಂಬ ಇಂಪಾರ್ಟೆಂಟ್. ರಾಶಿಯಿಂದ 12 ಮತ್ತು 3ನೇ ಮನೆ ಅಧಿಪತಿ ಗುರು ಚೆನ್ನಾಗಿಲ್ಲ. ಹಾಗಾಗಿ ಗುರುಗಳ ಪೂಜೆನ ಮಾಡಲೇಬೇಕು ನೀವು. ಗುರು ದರ್ಶನ ಮಾಡುವಂಥದ್ದು, ಗುರುಗಳ ಪ್ರಾರ್ಥನೆ ಮಾಡುವಂಥದ್ದು, ಗುರುಗಳ ಸನ್ನಿಧಾನಕ್ಕೆ ಹೋಗಿ ಸೇವೆ ಮಾಡುವಂಥದ್ದು ಅಥವಾ ಗುರು ಸ್ತೋತ್ರಗಳನ್ನು ಕೇಳುವಂಥದ್ದು ನೀವು ಮಾಡಲೇಬೇಕು. ಗುರುಬಲ ಬರೋವರೆಗೂ ಇನ್ನೂ ಒಂದು 8 ತಿಂಗಳಿದೆ ಗುರುಬಲ ಬರೋಕ್ಕೆ. ಇನ್ನು ರಾಶಿಯಿಂದ 4ನೇ ಮನೆ ಅಧಿಪತಿ ಹಾಗೂ 11ನೇ ಮನೆ ಅಧಿಪತಿ ಆದಂಥ ಕುಜ ಚೆನ್ನಾಗಿಲ್ಲ. ಪ್ರಸ್ತುತ ಅಂತೂ ಕುಜ ಎಲ್ಲಿದ್ದಾರೆ? ಕುಜ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ. ಭಾಗ್ಯಸ್ಥಾನದಲ್ಲಿದ್ದರೂ ಶತ್ರು ಮನೆಯೇ. ನೆಕ್ಸ್ಟ್ ನಿಮಗೆ 13ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಕರ್ಮಸ್ಥಾನಕ್ಕೆ ಬರ್ತಾರೆ, ಅದು ಶತ್ರು ಮನೆಯೇ. ಮಕರ ರಾಶಿಯವರಿಗೆ ಕುಜನಿಂದ ಯಾವುದೇ ಸುಖ ಈ ತಿಂಗಳು ಸಿಗಲ್ಲ. ಹೋದ ತಿಂಗಳು ಇರಲಿಲ್ಲ ಕುಜನಿಂದ ಸುಖ, ಈ ತಿಂಗಳು ಕುಜನಿಂದ ಸುಖ ಇಲ್ಲ. ಚತುರ್ಥ ಭಾವ ನಿಮಗೆ ಬಲಹೀನವಾಗ್ಬಿಟ್ಟಿದೆ, ಲಾಭಸ್ಥಾನ ಬಲಹೀನವಾಗ್ಬಿಟ್ಟಿದೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಕಡಿಮೆ, ಲಾಭಗಳು ಕಡಿಮೆ. ಏನು ಉಳಿಸೋಕ್ಕಾಗಲ್ಲ, ಏನು ಎತ್ತಿಡೋಕ್ಕಾಗಲ್ಲ. ಸ್ವಲ್ಪ ಸಮಸ್ಯೆ, ಕಿರಿಕಿರಿ ಇತ್ಯಾದಿಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಕುಜ ಸ್ತೋತ್ರಗಳನ್ನು ಕೇಳಬೇಕು. ಪರಿಹಾರ ತುಂಬ ಜಾಸ್ತಿ ನೋಡಿ ಮಕರ ರಾಶಿಯವರಿಗೆ ಈ ಸಲ. ಕುಜ ಸ್ತೋತ್ರಗಳನ್ನು ಕೇಳಬೇಕು. ಆವಾಗ ಏನಾಗುತ್ತೆ, ಸ್ವಲ್ಪ ಲಾಭ ಸಿಕ್ಕಲಿಲ್ಲ ಅಂದರೂ ಕೂಡ ನಷ್ಟ ಆಗದೆ ಇದ್ದಂಗೆ ಬ್ಯಾಲೆನ್ಸ್ ಮಾಡುತ್ತೆ. ಸುಖ ಸಿಕ್ಕಲಿಲ್ಲ ಅಂದರೂ ಒಳ್ಳೆ ನಿದ್ದೆ ಮಾಡೋಷ್ಟು ಬ್ಯಾಲೆನ್ಸ್ ಆಗುತ್ತೆ. ಇನ್ನು ವಿಶೇಷವಾಗಿ ಮಕರ ರಾಶಿಯವರಿಗೆ ಪಂಚಮಾಧಿಪತಿ, 5ನೇ ಮನೆ ಅಧಿಪತಿ ಯಾರು ಅಂತಂದರೆ ಶುಕ್ರ. ಹಾಗೆ ದಶಮಾಧಿಪತಿ ಯಾರು ಅಂತಂದರೆ ಶುಕ್ರ. 5 ಮತ್ತು 10ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಶುಕ್ರ ಮಕರ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿಲ್ಲ. ಶುಕ್ರ ಏನಾಗ್ತಾರೆ, 14ನೇ ತಾರೀಕು ತನ್ನ ಮಿತ್ರನ ಮನೆಯಿಂದ ಶತ್ರುವಿನ ಮನೆಗೆ ಹೋಗ್ತಾರೆ, ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಶುಕ್ರನು ಚೆನ್ನಾಗಿಲ್ಲ ಮಕರ ರಾಶಿಯವರಿಗೆ. ಹಾಗಾಗಿ ವಿವಾಹ, ಶುಭ ಕಾರ್ಯ, ಬಂಗಾರ ಖರೀದಿ ಮಾಡೋದು, ವಾಹನ ಖರೀದಿ ಮಾಡೋದು, ವಾಹನ ಓಡಿಸುವಂಥವರು, ವಾಹನ ಮಾಲೀಕರು, ವಾಹನದಿಂದ ಸಂಪಾದನೆ ಮಾಡುವವರು, ಹಾಗೂ ಸಿನಿಮಾ ರಂಗದಲ್ಲಿರ್ತಕ್ಕಂಥವರು, ಆರ್ಟಿಸ್ಟ್ಗಳು, ಕಲೆಗಾರರು, ಮ್ಯೂಸಿಷಿಯನ್ಸು, ಡೈರೆಕ್ಟರು, ಪ್ರೊಡ್ಯೂಸರು, ಹೀಗೆ ರಿಲೇಟೆಡ್ ಟು ಶುಕ್ರ ಅಂದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿದ್ಯೆ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಮಾಡ್ತಿದ್ರು ಕೂಡ ಈ ತಿಂಗಳ 14ನೇ ತಾರೀಕಿಂದ ಅದೆಲ್ಲ ಬಲಹೀನವಾಗಿಬಿಡುತ್ತೆ. ಕಾರಣ ಶುಕ್ರ ಅಷ್ಟಮಕ್ಕೆ ಬರ್ತಾರೆ, ಶತ್ರು ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಸ್ವಲ್ಪ ಪ್ರಿಕಾಷನ್ಸ್ ಅನ್ನು ತಗೊಳ್ಳೇಬೇಕು. ಶುಕ್ರನನ್ನು ಆರಾಧನೆ ಮಾಡಬೇಕು, ಶುಕ್ರನ ಸ್ತೋತ್ರಗಳನ್ನು ಕೇಳಬೇಕು, ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಭಾಳ ಇಂಪಾರ್ಟೆಂಟ್ ವಿಷಯ ಇದೆ, ಅದರಲ್ಲಿ 2 ಮಾತಿಲ್ಲ. ಇನ್ನು 15ನೇ ತಾರೀಕು ಒಂದು ಚೆನ್ನಾಗಿರೋ ಪಾಸಿಟಿವ್ ಇದೆ. ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದು ಭದ್ರಯೋಗ ಕೊಡ್ತಾರೆ. ಹಾಗಾಗಿ ಬುಧನಿಂದ ಈ 3 ನೆಗೆಟಿವ್ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ. ವ್ಯಾಪಾರದಲ್ಲಿ, ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಲಾಭ ನೋಡ್ಲಿಕ್ಕಂತೂ ಇಲ್ಲ.
ಜೊತೆಗೆ ಸ್ವಲ್ಪ ಸೆಂಟಿಮೆಂಟಲ್ ಆಗಿ ದುಃಖ ಪಡೋದು, ಸ್ವಲ್ಪ ಲೋನ್ಲಿ ಫೀಲ್ ಆಗುವಂಥದ್ದು, ನಿಮ್ಮ ಮೇಲೆ ಒಬ್ಬರದ್ದು ಪ್ರಭಾವ ಇದೆ ಅಂತ ನೀವು ಭಾವನೆ ಮಾಡುವಂಥದ್ದು, ಇದೆಲ್ಲ ಜಾಸ್ತಿ ಆಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ನೀವು ಇದನ್ನೆಲ್ಲ ಒಂಚೂರು ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು. ಇನ್ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡುವಂಥದ್ದೇ ಮನುಷ್ಯನ ಒಂದು ಪ್ರಥಮ ಕರ್ತವ್ಯ ಅಂತ ಕೂಡ ಹೇಳ್ಬೋದು ನಾವು. ಅದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ 17ನೇ ತಾರೀಕು ರವಿನೂ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಇದೊಂಥರ ಚೆನ್ನಾಗಿದೆ ನೋಡಿ, ಬುಧಾದಿತ್ಯ ಯೋಗ. ಒಂದು ಕಡೆ 13ನೇ ತಾರೀಕಿಂದ ಟೈಮ್ ಚೆನ್ನಾಗಿಲ್ಲ, ಇನ್ನೊಂದು ಕಡೆ 14ನೇ ತಾರೀಕಿಂದ ಟೈಮ್ ಚೆನ್ನಾಗಿಲ್ಲ, ಇನ್ನೊಂದು ಕಡೆ 15ನೇ ತಾರೀಕಿಂದ ಬುಧನಿಂದ ಟೈಮ್ ಚೆನ್ನಾಗಿದೆ, 17ನೇ ತಾರೀಕಿಂದ ಸೂರ್ಯನಿಂದನೂ ಟೈಮ್ ಚೆನ್ನಾಗಿದೆ. ಇದು ಗ್ರಹಗಳ ವಿಶೇಷ. ಬಟ್ ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಇದ್ದಾರಲ್ಲ, ರಾಹು ಇರೋದ್ರಿಂದ ಒಂದು ಸ್ವಲ್ಪ ನೀರಸ, ಆರೋಗ್ಯದಲ್ಲಿ ತೊಂದರೆ, ಸ್ವಲ್ಪ ಕಾಲು ನೋವು ಜಾಸ್ತಿ ಬರೋದು, ಮೊಣಕಾಲು ನೋವು, ಸ್ವಲ್ಪ ಲಿಗಮೆಂಟ್ ಟೈರ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಓಡಾಟ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ. ಇದೆಲ್ಲ ಆಗಬಾರದು ಅಂತಂದರೆ 7ನೇ ತಾರೀಕು ರಾಹು ಜಯಂತಿ ಇದೆ ಕಣ್ರಿ. ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ. ಅವತ್ತಿನ ದಿನ ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳಿರುತ್ತೆ. ನವಗ್ರಹ ಇರುವಂಥ ದೇವಸ್ಥಾನಕ್ಕೆ ಹೋಗಿ ನೈಋತ್ಯ ಭಾಗ ಕುಬೇರ ಮೂಲೆಯಲ್ಲಿ ಇರ್ತಕ್ಕಂಥ ಗ್ರಹನ ರಾಹು ಅಂತ ಹೇಳ್ತೀವಿ. ಆ ಗ್ರಹಗೆ ಅರ್ಚನೆನೋ ಅಭಿಷೇಕನೋ ವಸ್ತ್ರ ಸೇವೆನೋ ನೈವೇದ್ಯನೋ ಸಮರ್ಪಣೆ ಮಾಡಿಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತವಾಗಲೂ ನಿಮಗೆ ಅನುಕೂಲ ಆಗುತ್ತೆ. ಭಗವಂತ ಒಳ್ಳೇದು ಮಾಡ್ತಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು ನೀವು. ಅದ್ರ ಜೊತೆಗೆ 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ. ಸುಮಾರು ಜನಕ್ಕೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡ್ತಾರೆ. ನೀವು ಮಾಡೋ ಪದ್ಧತಿ ಇದ್ರೆ ಮಾಡಿ. ಇನ್ನು ಮಹಾಲಯ ಪಕ್ಷ ಆರಂಭ 8ನೇ ತಾರೀಕಿಂದ 15 ದಿನಗಳು ಮಹಾಲಯ ಪಕ್ಷ ಇರುತ್ತೆ. ಒಂದು ಪಕ್ಷ ಅಂದರೆ 15 ದಿನ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ. ಈ 15 ದಿನ ಪ್ಲಸ್ ಅಮಾವಾಸ್ಯಲ್ಲಿ ಮಾಡೋರು ಇರ್ತಾರೆ, 15 ದಿನದಲ್ಲಿ 14 ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡೋರು ಇರ್ತಾರೆ. ಪಿತೃಪೂಜೆ, ಪಿತೃಗಳಿಗೆ ಆಶೀರ್ವಾದ ತಗೊಳ್ಬೇಕು, ಪಿತೃಗಳಿಂದ ಆಶೀರ್ವಾದ ತಗೊಳ್ಬೇಕು. ಅವ್ರಿಗೆ ತರ್ಪಣ, ತಿಲೋದಕ, ಪಿಂಡ ಪ್ರದಾನ, ಸ್ವಯಂ ಪಾಕ, ಅವ್ರಿಗೆ ಪೂಜೆ ಮಾಡಿ ನಿಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡೋದು ಮರಿಬೇಡಿ ಪಿತೃಪಕ್ಷದಲ್ಲಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಈ ಮಧ್ಯೆ 17ನೇ ತಾರೀಕು ವಿಶ್ವಕರ್ಮ ಜಯಂತಿ. ಅವರು ವಿಶ್ವಕರ್ಮರ ವರ್ಷಕ್ಕೆ ಒಂದು ಸಲ ಬರುವಂಥ ದೊಡ್ಡ ಹಬ್ಬ ವಿಶ್ವಕರ್ಮ ಜನಾಂಗದವರಿಗೆ. ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಿ ನಿಮ್ಮ ಕುಲದೇವರು ವಿಶ್ವಕರ್ಮರ ಆಶೀರ್ವಾದನ ತಗೊಳ್ಳಿ. ಇನ್ನು 22ನೇ ತಾರೀಕಿಂದ ಶರನ್ನವರಾತ್ರಿ ಆರಂಭ ಆಗುತ್ತೆ. ನವರಾತ್ರಿ ದೇವಿ ವೈಭವ ತುಂಬ ಚೆನ್ನಾಗಿರುತ್ತೆ. 29 ಸರಸ್ವತಿ ಪೂಜೆ, 30ನೇ ತಾರೀಕು ದುರ್ಗಾಷ್ಟಮಿ ಕಾರ್ಯಕ್ರಮ ನಡೆಯುತ್ತೆ. ಇದು ಈ ತಿಂಗಳ ವಿಶೇಷ. ಆದರೆ ಗ್ರಹಸ್ಥಿತಿಗಳ ಬದಲಾವಣೆ ಏನಪ್ಪ, ಶಕ್ತಿಯುತವಾದಂಥ ಬಲ ನಿಮಗಿದೆ. ಈ ಕಚ್ಚಾ ತೈಲದ ವ್ಯಾಪಾರಗಳು ಮಾಡೋರು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಆ್ಯಸಿಡ್ಡು, ಲಿಕ್ವಿಡ್ಡು, ಕೆಮಿಕಲ್ಲು, ವಾಟರ್ ಈ ಥರ ಬಿಸ್ನೆಸ್ ಮಾಡೋರು ಚೆನ್ನಾಗಿರುತ್ತೆ ಈ ತಿಂಗಳು, ಏನು ತೊಂದರೆ ಇಲ್ಲ. ಆಮೇಲೆ ಬಂಗಾರ ಹಾಗೂ ಬೆಳ್ಳಿ, ಕಂಚು, ಹಿತ್ತಾಳೆ, ತಾಮ್ರ ಈ ಥರದ ಲೋಹಗಳ ವ್ಯಾಪಾರ ಮಾಡೋಂಥವ್ರಿಗೆ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ಕು, ರಬ್ಬರು ಈ ಥರದ ವನಮೂಲಿಕೆಗಳನ್ನು ಗುರುತಿಸಿ ಆಯುರ್ವೇದಿಕ್ ಮೆಡಿಸನ್ನ ತಯಾರು ಮಾಡುವಂಥವ್ರು, ಆಯುರ್ವೇದಿಕ್ ಡಾಕ್ಟರ್ಸ್ಗಳಿಗೆ ಚೆನ್ನಾಗಿರುತ್ತೆ. ಸಿದ್ಧ ಮೆಡಿಸನ್ನು ಈ ಥರದ್ದೆಲ್ಲ ಮೆಡಿಸಿನ್ಸ್ ತುಂಬ ಚೆನ್ನಾಗಿ, ಪ್ರಕೃತಿ ವೈದ್ಯಕ್ಕೆ ಸಂಬಂಧಪಟ್ಟ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ನೀವು ಯಾವುದೇ ವ್ಯಾಪಾರ ಮಾಡ್ತಾಯಿರಿ, ಏನೇ ವ್ಯವಹಾರ ಮಾಡ್ತಾಯಿರಿ, ಈ ತಿಂಗಳು ನಿಮಗೆ ಅನುಕೂಲ ಆಗುತ್ತೆ. ಕಾರಣ ಬುಧ ಚೆನ್ನಾಗಿದ್ದಾರೆ. ಆದರೆ ಅದಕ್ಕೆ ಅಡೆತಡೆ ಮಾಡುವಂಥದ್ದು ಕುಜ, ಗುರು, ಶುಕ್ರ 3 ಗ್ರಹಗಳು ಚೆನ್ನಾಗಿಲ್ಲ. ಈ ಚೆನ್ನಾಗಿಲ್ದಿರತಕ್ಕಂಥ ಗ್ರಹಗಳು ನಿಮಗೆ ಸ್ವಲ್ಪ ನಷ್ಟನೂ ಉಂಟು ಮಾಡ್ಬೋದು. ಯಾವುದಕ್ಕೂ ಮಕರ ರಾಶಿಯವರು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಜಾತಕ ತೋರಿಸ್ಕೊಳ್ಳಿ. ಯಾಕಂದರೆ ನೆಗೆಟಿವ್ಸ್ ಇದೆ. ಕುಜ ತುಂಬ ಬಲಿಷ್ಠವಾದ ಗ್ರಹ, ಗುರು ತುಂಬ ಬಲಿಷ್ಠವಾದ ಗ್ರಹ, ಇನ್ನು ಶುಕ್ರನೂ ತುಂಬ ಬಲಿಷ್ಠವಾದ ಗ್ರಹ. 3 ಬಲಿಷ್ಠವಾದ ಗ್ರಹಗಳು ನಿಮ್ಗೆ ಈ ತಿಂಗಳು ಚೆನ್ನಾಗಿಲ್ಲ ಅಂದರೆ ನಮಗೆ ಪ್ರಿವೆನ್ಷನ್ ಈಸ್ ನಥಿಂಗ್ ಬಟ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಮುಂದು ಜಾಗ್ರತೆ ಅನ್ನುವಂಥದ್ದು ನಾವು ತಗೊಳ್ಳೇಬೇಕು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಏನಾದರೂ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಆ ಭಗವಂತ ನಿಮಗೆ ತೃಪ್ತಿಯಾದಂಥ ಆಶೀರ್ವಾದವನ್ನು ಖಂಡಿತ ಮಾಡ್ತಾನೆ. ಓವರಾಲ್ ನೋಡಿದಾಗ ಮಕರ ರಾಶಿಯವರಿಗೆ 50-50 ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಯಾಕೆಂದರೆ ನಿಮಗೆ ಬುಧ ಚೆನ್ನಾಗಿದೆ, ಸೂರ್ಯ ಚೆನ್ನಾಗಿದ್ದಾರೆ, ಬುಧಾದಿತ್ಯ ಯೋಗ ಅನ್ನುವಂಥ ಸಿಗುತ್ತೆ. ಪ್ಲಸ್ ನಿಮಗೆ 3ನೇ ಮನೆಯಲ್ಲಿ ಶನಿ ಇದ್ದಾರೆ. ಈ 4 ವಿಚಾರಗಳಿದೆಯಲ್ಲ, 3 ಗ್ರಹಗಳಿಂದ ಬರುವಂಥ 4 ವಿಚಾರಗಳು ನಿಮಗೆ ಚೆನ್ನಾಗಿದೆ. ಇನ್ನು ದ್ವಿತೀಯ ರಾಹು, ಅಷ್ಟಮ ಕೇತು ಅಷ್ಟೊಂದೇನು ಉತ್ತಮವಾದ ಫಲ ಕೊಡಲ್ಲ. ಯಾರನ್ನು ಸಂಪೂರ್ಣ ನಂಬಕ್ಕೆ ಹೋಗ್ಬೇಡಿ ಮಕರ ರಾಶಿಯವರು. ಸಾಕು ನೀವು ಮೋಸ ಹೋಗಿದ್ದು ನಂಬಿ 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 ಕೊಡಬೇಡಿ. ಯಾರಿಗೂ ದುಡ್ಡು ವಾಪಸ್ ಬರಲ್ಲ ನಿಮಗೆ ಮಕರ ರಾಶಿಯವರು. ಈ ತಿಂಗಳಂತೂ ಕೊಡಲೇಬೇಡಿ, ಆಗೋದೇ ಇಲ್ಲ. ಒಂಥರ ಈ ಮನೆಗೆ ದೊಡ್ಡ ಮಗನ ಥರ ನೀವು ದೊಡ್ಡ ಮಗ ಅಂತಲ್ಲ, ಒಂಥರ ಮನೆಗೆ ದೊಡ್ಡ ಮಗನ ಸ್ವಭಾವ. ಅವ್ರಿಗೆ ಕಷ್ಟಪಡು, ಇವ್ರಿಗೆ ಕಷ್ಟಪಡು, ಅವ್ರಿಗೋಸ್ಕರ ದುಡಿ, ಇವ್ರಿಗೋಸ್ಕರ ದುಡಿ. ನೀವು ಮಾತ್ರ ಏನೂ ಅನುಭವಿಸಲ್ಲ. ಸಂಪಾದನೆ ಮಾಡು ಮಾಡು ಮಾಡು, ಅದನ್ನು ಕಟ್ಟು ಇದನ್ನು ಕಟ್ಟು, ಅವ್ರಿಗೆ ಕೊಡು ಇವ್ರಿಗೆ ಕೊಡು, ಹಿಂಗಾಗ್ಬಿಡುತ್ತೆ.
ಹಾಗಾಗಿ ನಿಮ್ಮ ಮೂಲ ಜಾತಕ ತೋರಿಸ್ಕೊಳ್ಳಿ, ಖಂಡಿತ ಪರಿಹಾರ ಸಿಗುತ್ತೆ. ಭಗವಂತ ನಿಮಗೆ ತೃಪ್ತಿಯಾದ ಜೀವನವನ್ನು ಕೊಡ್ತಾನೆ, ಅದರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.